ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 31ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಶತ್ರುಗಳು ನನಗೆ ರಹಸ್ಯವಾಗಿ ಒಡ್ಡಿದ ಬಲೆ ಒಳಗೆ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಾವು ಇವತ್ತು ನಡೆದು ಹೋಗುವಂತ ಮಾರ್ಗಗಳಲ್ಲಿ, ಕೆಲಸ ಮಾಡುವಂತ ಮಾರ್ಗಗಳಲ್ಲಿ ಶತ್ರುವಾದಂತ ಸೈತಾನನು ನಮಗೆ ವಿರೋಧವಾಗಿ ಅನೇಕ ಬಲೆಗಳನ್ನು ಅವನೇನ್ ಮಾಡಿರ್ತಾನೆ, ಕೊಂಡು ಬಂದಿರ್ತಾನೆ. ಶೋಧನೆಯ ಬಲೆಯನ್ನ ಕೊಂಡು ಬರ್ತಾ ಇರ್ತಾನೆ. ನಮ್ಮ ಕುಟುಂಬದಲ್ಲಿ ಅನೇಕ ವಿಧವಾಗಿ ಅನಾರೋಗ್ಯದ ಬಲೆಯನ್ನ ಕೊಂಡು ಬರುವವನಾಗಿದ್ದಾನೆ. ಕಣ್ಣೀರಿನ ಬಲೆಯನ್ನ ಕೊಂಡು ಬರುವವನಾಗಿದ್ದಾನೆ. ಬಲಹೀನತೆ ಬಲೆಯನ್ನ ಕೊಂಡು ಬರುವವನಾಗಿದ್ದಾನೆ. ಆದರೆ ದೇವರು ಆ ಎಲ್ಲಾ ಇಕ್ಕಟ್ಟಿನ ಬಲೆಗಳಿಂದ ದೇವರು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ, ಬಿಡಿಸುವವರಾಗಿದ್ದಾರೆ. ನಮ್ಮ ಆತ್ಮಗಳನ್ನ ಕರ್ತನು ಕಾಪಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಹೋಗುವಂತ ಮಾರ್ಗಗಳಲ್ಲಿ ನಮಗೆ ತಿಳಿದೇ ಇರುವಂತ ರೀತಿಯಲ್ಲಿ ಸೈತಾನನು ನಮಗೆ ವಿರೋಧವಾಗಿ ಅವನೇನ್ ಮಾಡ್ತಾನೆ, ಬಲೆಗಳನ್ನ ಹೆಣಿತಾ ಇರ್ತಾನೆ. ಆದರೆ ದೇವರು ನಮ್ಮನ್ನ ನಡೆಸುವುದಾದ್ದರಿಂದ ಆತನು ನಮ್ಮ ಮುಂದೆ ಹೋಗಿ ಎಲ್ಲಾ ಬಲೆಗಳನ್ನು ತೆಗೆದುಹಾಕಿ ದೇವರು ನಮಗೆ ಜಯವನ್ನ ಕೊಟ್ಟು ನಮ್ಮನ್ನ ನಡೆಸುವವರಾಗಿದ್ದಾರೆ. ನನ್ನ ಮಗನು ನನ್ನ ಮಗಳು ನಡೆದು ಹೋಗ್ತಾ ಇದ್ದಾರೆ, ಯಾವ ಬಲೆಗೂ ಅವರು ಸಿಕ್ಕಿಕೊಳ್ಳಬಾರದು ಎಂದು ದೇವರು ನಮಗಿರುವಂತ ಎಲ್ಲಾ ಬಲೆಗಳನ್ನ ನೀಗಿಸಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ನೀನು ಮುಟ್ಟು ಕರ್ತನೆ. ಅಪ್ಪ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಎದುರಾಗಿರುವಂತ ಎಲ್ಲಾ ಬಲೆಗಳನ್ನು ತೆಗೆದಾಕಿ ನಡೆಸುದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.